ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಾನು ಶೇರ್ ಮಾಡ್ತಿರೋ ವಿಡಿಯೋ ಹಬ್ಬದ್ದು, ಅಂದರೆ ಗಣೇಶ ಹಬ್ಬದ ದಿನದ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಪಾಯಸ ಮಾಡಿ ಇಟ್ಟು ದೇವ್ರಿಗೆ ಈ ರೀತಿ ಪೂಜೆನ ಮಾಡಿದೆ. ಹಾಗೆ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಹಾಗೆ ಗಣೇಶನೇನು ನಮ್ಮ ಮನೆಯಲ್ಲಿ ಕೂರಿಸಲ್ಲ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದು ಫೇಸ್ ಪ್ಯಾಕು ಸಂಡೇ ಮುಖಕ್ಕೆ ಅಂತ ಹೇಳ್ಬಿಟ್ಟು ಅರಿಶಿನ ಕಲಸಿ ಹಚ್ಚಿದ್ದೀನಿ. ಯಾಕೋ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು, ಹಾಗಾಗಿ ಹಚ್ಚಿದೆ. ಬಟ್ ಅರಿಶಿನ ಹಚ್ಚೋದ್ರಿಂದ ಮುಖದಲ್ಲಿರೋ ಪಿಂಪಲ್ಸ್ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳು. ಹಾಗೆ ಆಫೀಸಲ್ಲಿ ಇರುವಾಗ ಇದು ಮಳೆ ಬರ್ತಾಯಿತ್ತು. ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಮಳೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು, ಅಂದರೆ ಸ್ಟಾರ್ಟಿಂಗ್ ಮಳೆ ಬಂತಲ್ಲ ಆ ಟೈಮಲ್ಲಿ ತೊಗೊಂಡಿದ್ದು ವಿಡಿಯೋ ಕ್ಲಿಪ್ಪು. ಹಾಗಾಗಿ ಶೇರ್ ಮಾಡಿಕೊಂಡೆ. ಹಾಗೆ ಇವತ್ತಿನ ಟಾಪಿಕ್ ಏನು ಮಾಡಪ್ಪ ಅಂದರೆ ಹೆಣ್ಮಕ್ಳ ಬಗ್ಗೆ. ಈಗ ಒಂದು ನ್ಯೂಸಲ್ಲಿ ನೋಡಿರ್ಬೋದು ನೀವು, 3 ಮಕ್ಕಳ ತಾಯಿ ಮಕ್ಕಳನ್ನ ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು. ಬಟ್ ಅದು ಒಂದು ದೊಡ್ಡ ನ್ಯೂಸ್ ಆಗಿ ನ್ಯೂಸ್ ಚಾನಲರೆಲ್ಲ ಕರೆದು ಕೂರಿಸಿ ಮಾತಾಡಿ ಇದು ಮಾಡಿದ್ದಾರೆ. ನಾನು ನಿಮ್ಮ ಹೆಣ್ಮಕ್ಳ ಹತ್ರ ಹೇಳೋದು ಏನಪ್ಪ ಅಂತಂದರೆ, ದಯವಿಟ್ಟು ನೀವು ಮೋಸ ಹೋಗಬೇಡಿ, ಅಂದರೆ ಮನಸ್ಸನ್ನ ಮಾರ್ಕೊಳಕ್ಕೆ ಹೋಗಬೇಡಿ. ಈಗ ಕಾಲದ ಹೆಣ್ಮಕ್ಳು ಏನು ಅಂತಂದರೆ, ಯಾರಾದರೂ ಒಬ್ಬರು ಒಂಚೂರು ಚೆನ್ನಾಗಿ ಮಾತಾಡ್ಬಿಟ್ರೆ, ಒಂಚೂರು ಪ್ರೀತಿ ತೋರಿಸ್ಬಿಟ್ರೆ ಅವ್ರಿಗೆ ಮನ್ಸು ಕೊಟ್ಬಿಡೋದು, ಅವ್ರ ಜೊತೆ ಬೀಳೋದು, ಅವ್ರನ್ನ ಹಿಂದೆ ಹೋಗೋದು, ಈ ರೀತಿ ಎಲ್ಲ ಮಾಡ್ತಾರೆ. ಈಗ ಅವರು ಹೋಗಿದ್ದಾರೆ ಇನ್ನೊಬ್ಬರು, ಫಸ್ಟೊಬ್ಬರನ್ನ ಮದುವೆಯಾಗಿ ಬಿಟ್ಟು 2ನೇವ್ರನ್ನ ಮದುವೆಯಾಗಿ ಅವ್ರಿಗೆ 3 ಜನ ಮಕ್ಕಳಾಗಿ ಈಗ 3ನೇವ್ರ ಜೊತೆ ಹೋಗಿದ್ದಾರೆ. ನೆಕ್ಸ್ಟ್ ಅವ್ರನ್ನೂ ಬಿಟ್ಟು ಹೋಗಲ್ಲ ಅನ್ನೋದು ಏನು ಗ್ಯಾರಂಟಿ? ಮನಸ್ಸು ಅನ್ನೋದು ಒಂದು ಮರ್ಕಟ ಇದ್ದಂಗೆ. ಆ ಮರ್ಕಟನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ನಮ್ಮಮ್ಮ ಹೇಳೋರು ನನಗೆ, ಮನಸ್ಸು ಮೈಸೂರು ಮಹಾರಾಜಂತಕ್ಕೂ ಹೋಗಬೇಕು ಅಂತ ಆಸೆ ಪಡುತ್ತಂತೆ. ಅದು ಕುದುರೆ ಇದ್ದಂಗಂತೆ. ಅದಕ್ಕೆ ಲಗಾಮ್ ಹಾಕಿ ನಾವು ನಮ್ಮ ಕೈಯಲ್ಲಿ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕಂತೆ. ಈಗ ಆಯಮ್ಮ ಮಾಡಿರೋ ತಪ್ಪಿಗೆ ಗಂಡ ಏನೇ ತಪ್ಪು ಮಾಡಿರ್ಬೋದು, ಬಟ್ ಯಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಪಾಪ ಸಫರ್ ಪಡಬೇಕಾಗುತ್ತೆ. ನಿಮ್ಮ ತಾಯಿ ಇಂಥರಂತೆ ಅಂತ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಸಿಗಲ್ಲ. ಮಕ್ಕಳಿಗೆ ಬೇಕಾಗಿರೋದೇ ಒಳ್ಳೆ ಸಂಸ್ಕಾರ. ಈ ಜಗತ್ತಲ್ಲಿ ಕೆಟ್ಟ ತಂದೆ ಇರ್ಬೋದು, ಆದರೆ ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ. ಅದು ನಿಜ. ಅವಳು ಆ ಮಕ್ಕಳಿಗೋಸ್ಕರನಾದರೂ ಅವ್ರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಿತ್ತು. ಇಲ್ಲ ಬೇಡವಾ, ಅವರು ಬೇಡ ಬಿಟ್ಬಿಟ್ಟು ಇವಳ ಮಕ್ಕಳನ್ನ ಕರ್ಕೊಂಡು ಇವಳೇ ದೊಡ್ಡದು ಸಾಕಿ ಇವಳ ಜೀವನದಲ್ಲಿ ಮುಂದೆ ಬಂದು ಇವಳೇನಾದರೂ ಮಾಡಬೇಕಿತ್ತು. ಇವಳು ಅದು ಬಿಟ್ಬಿಟ್ಟು ಇನ್ನೊಬ್ಬನ್ನ ನೋಡ್ಕೊಂಡು ಹೋಗೋಳೆ ಅಂತಂದರೆ ನೆಕ್ಸ್ಟ್ ಅವನು ಬಿಟ್ಟು ಇನ್ನೊಬ್ಬನ ಜೊತೆ ಹೋಗಲ್ಲ ಅನ್ನೋದೇನು ಗ್ಯಾರಂಟಿ? ಮತ್ತು ಇವಳು ದೇಹ ಸುಖಕ್ಕೋಸ್ಕರ ಹೋಗ್ತಾವಳೆ ಹೊರ್ತು ಇವಳು ಒಳ್ಳೆ ಮನಸ್ಸಿಂದ ಹೋಗ್ತಾಯಿಲ್ಲ. ಅವನೇನೇ ಕೆಟ್ಟದ್ದು ಮಾಡಿರ್ಬೋದು, ಹೊಡೆದಿರ್ಬೋದು, ಬೈದಿರ್ಬೋದು, ಅವನೇನೇ ಕೆಟ್ಟ ಚಟ ಇರ್ಬೋದು. ಬಟ್ ಮಕ್ಕಳು ಅವೇನು ಪಾಪ ಮಾಡಿದ್ದೋ ಇವರು ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ? ಮತ್ತು ಈಗಿನ ನಾವು ಮುಂದೆ ಸಮಾಜಕ್ಕೆ ಒಳ್ಳೆ ಪ್ರಜೆಗಳನ್ನ ಕೊಡಬೇಕು. ಆ ಒಳ್ಳೆ ಪ್ರಜೆಗಳನ್ನ ಕೊಡಬೇಕಾಗಿರೋದು ನಮ್ಮ ತಂದೆ ತಾಯಿಯೇ ಅದು ಕರ್ತವ್ಯ. ಹಾಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಈಗ ಇವಳು ಮಾಡ್ತಾ ಇರೋ ತಪ್ಪನ್ನ ಇವ್ರ ಅಪ್ಪ ಅಮ್ಮ ಮಾಡಿದಿದ್ರೆ ಇವಳ ಲೈಫ್ ಏನಾಗಿರೋದು? ಇವ್ರ ಅಪ್ಪ ಅಮ್ಮನೂ ಇದೇ ಥರ ತಪ್ಪು ಮಾಡಿರಬಹುದಾ? ಅದಕ್ಕೇನೆ ಇವಳು ತಪ್ಪು ಮಾಡ್ತಾವಳ? ಹಂಗಾರೆ ಇವ್ರ ಅಪ್ಪ ಅಮ್ಮ ಇವಳನ್ನ ಒಂದು ಕಷ್ಟದಾಗಲಿ ಸುಖ ಆಗಲಿ ಒಟ್ಟಿಗೆ ಇದ್ದು ಇವಳನ್ನ ಸಾಕಲಿಲ್ವಾ, ಓದಿಸ್ಲಿಲ್ವಾ, ಬೆಳೆಸ್ಲಿಲ್ವಾ? ಈಗ ಮೊಬೈಲ್ ಬಂದು ನಿಜ ಸಮಾಜ ಹಾಳಾಗಿದೆ. ಹಾಗಾಗಿ ಮೊಬೈಲಿಂದ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ, ಕೆಟ್ಟದಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಆದಷ್ಟು ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಂದ ಹೆಣ್ಮಕ್ಳು ದೂರನೇ ಇರಿ ಅಂತ ಹೇಳ್ತೀನಿ. ಯಾಕಂದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇರ್ತಾರೆ. ಒಂಚೂರು ಚೆನ್ನಾಗಿರೋ ಹುಡುಗಿರನ್ನ ಕಂಡುಬಿಟ್ರೆ ಸಾಕು ಅವ್ರ ಹಿಂದೆ ಬೀಳೋದು. ಅವ್ರಿಗೆ ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾಳೆ, ಬಟ್ ಆದ್ರೂ ಅವ್ರಿಗೆ ಬೇಕು. ಅದೇನಕ್ಕೆ ಅಂತಲೇ ಗೊತ್ತಿಲ್ಲ. ಯಾಕೆ ಮನೇಲಿ ನಿಮಗೆ ಹೆಂಡತಿ ಇಲ್ವಾ, ಮಕ್ಕಳಿಲ್ವಾ, ನಿಮ್ಮ ಮುದ್ದಾದ ಫ್ಯಾಮಿಲಿ ಇಲ್ವಾ, ನಿಮಗೆ ನೆಮ್ಮದಿ ಸಿಗಲ್ವಾ? ಆದರೂ ಯಾಕೆ ಇನ್ನೊಬ್ಬರು ಬೇರೆ ಹೆಂಗಸ್ರುಗಳ ಹಿಂದೆ ಬೀಳ್ತೀರಾ ನೀವು? ಹಾಗೆ ಮದುವೆ ಆಗಿ ಮಕ್ಕಳಿರೋರಿಗೂ ಒಂದು ಮದುವೆ ಆಗ್ದಲೇ ಇರೋ ಹುಡುಗರುಗಳು ಅವ್ರೂ ಅಷ್ಟೇ. ಅವ್ರ ಮೈಂಡಲ್ಲಿ ಏನು ಸೆಟ್ ಇರುತ್ತೋ ಏನೋ ಗೊತ್ತಿಲ್ಲ, ಅವ್ರೂ ಇದೇ ರೀತಿ ಮಾಡ್ತಾರೆ. ಅದೆಲ್ಲ ತಪ್ಪು. ನಿಮಗೆ ಬೇಕಾ ನೋಡಿ ಮದುವೆ ಆಗಿ ಹುಡುಕಿ ಲವ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಈ ರೀತಿ ಮದುವೆ ಆಗಿ ಸಂಸಾರ ಮಾಡೋ ಹೆಣ್ಮಕ್ಳು ಅಂದರೆ ಅವ್ರ ಸಂಸಾರಕ್ಕೆ ಹೋಗಿ ಕೊಳ್ಳಿ ಹಿಡಿಯೋಕೆ ಹೋಗಬೇಡಿ.
ಹೌದು, ನೀವೊಂದು ಸಂಸಾರನೇ ಹಾಳು ಮಾಡೋದು. ಅವಳು ಕಷ್ಟನೋ ಸುಖನೋ ಗಂಡನ ಜೊತೆ ಬಾಳ್ವೆ ಮಾಡ್ತಿರ್ತಾಳೆ, ನೀವು ಹೋಗ್ಬಿಟ್ಟು ಒಂಚೂರು ಏನೋ ಪ್ರೀತಿನೋ ಒಂಚೂರು ದುಡ್ಡೋ ಆಸೆನೋ ಏನೋ ಒಂದು ತೋರಿಸ್ಬಿಟ್ಟು ಚಿನ್ನಾರನ್ನ ಅಂದ್ಬಿಟ್ರೆ ಅವಳು ಅಷ್ಟು ವರ್ಷ ಗಂಡನ ಜೊತೆ ಮಾಡಿರೋ ಸಂಸಾರ, ಅವಳಷ್ಟು ಅಷ್ಟು ವರ್ಷದ ಮಕ್ಳಿಗೆ ತೋರಿಸಿರೋ ಪ್ರೀತಿ ಎಲ್ಲನೂ ಮರ್ತುಬಿಟ್ಟು ನೀನೇ ಬೇಕು ಅಂತ ನೀನು ಹಿಂದೆ ಬಂದ್ಬಿಡ್ತಾಳೆ. ಅದನ್ನು ಮಾಡೋಕ್ಕೆ ಹೋಗ್ಬೇಡಿ, ಒಂದೊಂದು ಸಂಸಾರ ಹಾಳು ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಿಮ್ಗೇನು ಸಿಗುತ್ತೆ? ಪಾಪ ಮಕ್ಕಳಿಗೆ ತಾಯಿ ಇಲ್ದಂಗೆ ಆಗುತ್ತೆ. ಹಾಗೆ ಮುಂದೆ ಮಕ್ಕಳು ಸಮಾಜಕ್ಕೆ ಒಳ್ಳೇದು ಮಾಡೋಂಥ ವ್ಯಕ್ತಿಗಳಾಗಲ್ಲ, ಕೆಡುಕರಾಯ್ತಾರೆ, ಕೊಲೆಗಡಕರಾಯ್ತಾರೆ. ಒಂದು ಕೆಟ್ಟದ್ದು ಸಮಾಜಕ್ಕೆ, ಒಳ್ಳೆ ಸಮಾಜಕ್ಕೆ ಒಂದು ಕೆಟ್ಟ ವ್ಯಕ್ತಿಗಳನ್ನ ನಾವೇ ಕೊಟ್ಟಂಗಾಗುತ್ತೆ. ಹಾಗಾಗಿ ದಯವಿಟ್ಟು ಯಾರೂ ಬೇರೆ ಮನೆ ಹೆಣ್ಮಕ್ಳನ್ನ ಅಕ್ಕ ತಂಗಿದಿರ್ತಾರ ನೋಡಿ, ನಿಮಗೆ ಇದೇ ಬೇರೆ ವಿಷಯಕ್ಕೇ ಬೇಕು ಅಂದರೆ ಅದಕ್ಕೋಸ್ಕರನೇ ಬೇರೆ ಬೇರೆ ಹೆಣ್ಮಕ್ಳಿದ್ದಾರೆ, ಹೋಗಿ ಅವ್ರ ಹತ್ರ ನಿಮ್ಮದೇನಿದೆ ನಿಮ್ಮದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಅದು ಬಿಟ್ಟು ಸಂಸಾರ ಮಾಡ್ತಿರ್ತಕ್ಕಂಥ ಮುದ್ದಾದ ಹೆಣ್ಮಕ್ಳ ಮನೆಗೆ ಹೋಗಿ, ಅಂದರೆ ಅವ್ರ ಮನೆಗೆ ಹೋಗಲ್ಲ, ಅವರ ಸಂಸಾರಕ್ಕೆ ಹೋಗಿ ನೀವು ಅವ್ರ ಜೀವನಕ್ಕೆ ಬೆಂಕಿ ಇಟ್ಟು ಕೊಳ್ಳಿ ಇಟ್ಟು ನಿಮ್ಮನ್ನು ನೀವು ಸುರಕ್ಷತೆ ಮಾಡ್ಕೋತೀವಿ ಅಂದರೆ ಆಗಲ್ಲ. ಇವತ್ತು ನೀವು ಮಾಡಿದ ಕೆಲಸ ನಾಳೆ ನಿಮ್ಮ ಹೆಂಡತಿ ಇನ್ನೊಬ್ಬರ ಜೊತೆ ಮಾಡಿರ್ತಾಳೆ. ಈಗ ನೀವು ಬೇರೆಯವ್ರ ಹೆಂಡ್ತಿನ ನೀವು ಇದು ಮಾಡ್ತಿದ್ರೆ ನಿಮ್ಮ ಹೆಂಡ್ತಿನೂ ಬೇರೆಯವ್ರು ಯಾರೋ ಇದು ಮಾಡ್ತಾಯಿರ್ತಾರೆ. ಅದು ಮಾತ್ರ ನಿಮಗೆ ಸಹಿಸೋಕ್ಕಾಗಲ್ಲ. ಬೇರೆಯವ್ರ ಹೆಂಡ್ತಿರು ಮಾತ್ರ ನೀವು ಇದು ಮಾತಾಡಿಸ್ಬೋದು, ಅವ್ರನ್ನ ಚಿನ್ನಾರನ್ನ ಅನ್ಬೋದು, ಅವ್ರನ್ನ ಸಂಸಾರ ಹಾಳು ಮಾಡ್ಬೋದು. ಬಟ್ ನಿಮ್ಮ ಹೆಂಡ್ತಿದಿರು ಬೇರೆಯವ್ರ ಜೊತೆ ಇದು ಮಾಡಬಾರ್ದು. ಇದನ್ನೇ ಹೇಳೋದು ನಾವು. ಏನಂತ ಅಂದರೆ ನಾವು ಏನು ಸಮಾಜಕ್ಕೆ ಕೊಡ್ತೀವೋ ಅದೇ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಹಿಂಗೆ ಎಷ್ಟೊಂದು ಜನ ಅವ್ರವ್ರ ಫ್ಯಾಮಿಲಿನ ಹಾಳು ಮಾಡ್ಕೊಂಡಿದ್ದೀರ. ಹಂಗಾಗಿ ನಿಮ್ಮ ಫ್ಯಾಮಿಲಿನ ಏನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ನಾನು ಹೆಣ್ಮಕ್ಳಿಗೆ ಏನಪ್ಪ ಹೇಳೋದು ಅಂದರೆ, ನೀವು ಮನೇಲಿ ನೊಂದಿರ್ತೀರ, ಮನೇಲಿ ನೆಮ್ಮದಿ ಇರಲ್ಲ, ನಿಮಗೆ ಯಾರೋ ಒಂಚೂರು ಪ್ರೀತಿ ತೋರಿಸಿದ್ರು ಅಂತ ದಯವಿಟ್ಟು ಮೋಸದ ಮಾತಿಗೆ ಮರಳಾಗಬೇಡಿ. ಅವರು ಪ್ರೀತಿ ತೋರಿಸೋರು ಸುಮ್ಮನೆ ತೋರಿಸಿರಲ್ಲ, ನಿಮ್ಮನ್ನ ಬಯಸಿರಲ್ಲ, ಅವರು ನಿಮ್ಮ ದೇಹ ಬಯಸಿರ್ತಾರೆ. ಒಂದು ಸ್ವಲ್ಪ ಮತ್ತು ನೀವು ಅವ್ರಿಗೆ ಸಾಕಾದ್ರಿ ಅಂತಂದಾಗ ನಿಮ್ಮನ್ನ ಬಿಟ್ಟು ಇನ್ನೊಬ್ಬರನ್ನ ನೋಡ್ಕೋತಾರೆ. ನೀವು ಅವರೇ ಬೇಕಂತ ಹೋಗಿರ್ತೀರ, ಆಮೇಲೆ ಅವರು ಕೈ ಕೊಟ್ಟ ಮೇಲೆ ಇತ್ತಾಗಿ ಈ ಕಡೆನೂ ಬರೋಕ್ಕಾಗಲ್ಲ, ಇತ್ತಾಗಿ ಆ ಕಡೆನೂ ಹೋಗೋಕ್ಕಾಗಲ್ಲ. ಆಗೇನು ಮಾಡ್ತೀರಾ, ನೀವು ಇನ್ನೊಬ್ಬರನ್ನ ನೋಡ್ಕೋತೀರ. ಅದು ರಿಪೀಟ್ ಅಂತ ಒಬ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರು ಅನ್ನಂಗೆ ಆಗಿ ನಿಮ್ಮ ಜೀವನ ಒಂದು ನರಕ ಆಗೋಗುತ್ತೆ ಹೊರತು ನಿಮ್ಮದು ಒಂದು ಸುಂದರವಾದ ಬದುಕು, ಸುಂದರವಾದ ಬಾಳು ಆಗಲ್ಲ ಖಂಡಿತ. ಹಾಗಾಗಿ ಕಷ್ಟ ಆಗಲಿ ಸುಖ ಆಗಲಿ ಗಂಡ ಅದನ್ನ ಜೊತೆನೇ ಬಾಳ್ವೆ ಮಾಡಿ, ಅವನು ಬದುಕಿರೋವರೆಗೂ ಅವನ ಜೊತೆ ಬಾಳ್ವೆ ಮಾಡಿ, ಅವ್ನು ಸತ್ತೋದಾಗ ನಿಮಗೆ ಬೇಕು ಒಬ್ಬ ಲೈಫ್ ಪಾರ್ಟ್ನರು, ನಮಗೆ ಒಬ್ಬರು ಇರೋಕ್ಕಾಗಲ್ಲ ಅನ್ನುವಾಗ ಖಂಡಿತ ಒಳ್ಳೆಯವ್ರನ್ನ ನೋಡಿ ಇನ್ನೊಬ್ಬರನ್ನ ಬೇಕಾದರೆ ಮದುವೆಯಾಗಿ. ಅದು ಬಿಟ್ಟು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರನ್ನ ಥರ ಹೋಗಬೇಡಿ. ಅವರು ಅಷ್ಟೇ, ಈಗ ಬೇರೆಯವ್ರನ್ನ ಬಿಟ್ಟು ಬಂದಿರ್ತಾರೆ ಅಂದರೆ ಅವ್ರ ಹೆಂಡ್ತಿನ ಬಿಟ್ಟು ನಿಮ್ಮ ಜೊತೆ ಬಂದಿರ್ತಾರೆ ಅಂದರೆ ನೆಕ್ಸ್ಟ್ ನಿಮ್ಮನ್ನ ಬಿಟ್ಟು ಇನ್ನೊಬ್ಬರನ್ನ ನೋಡ್ಕೊಳ್ಳಲ್ಲ ಅನ್ನೋದೇನು ಗ್ಯಾರಂಟಿ. ಹಾಗಾಗಿ ಯಾರನ್ನೂ ನಂಬಿ ಮೋಸ ಹೋಗಬೇಡಿ. ನಿಮ್ಮ ಮನಸ್ಸನ್ನು ಆದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ. ಯಾರೂ ಆಗಲ್ಲ, ತಾಳಿ ಕಟ್ಟಿರೋ ಗಂಡನೇ ಸಾಯೋವರೆಗೂ ಆಗೋದು. ಒಂದು ಗಾದೆ ಮಾತೇ ಹೇಳಿದ್ದಾರೆ, ಕಟ್ಕೊಂಡವನು ಕೊನೆಯವರೆಗೂ ಇಟ್ಕೊಂಡವನು ಇರೋವರೆಗೂ ಅಂತ. ಅಂದರೆ ಅದು ಹುಡುಗಿರ್ಗೆ ಹೇಳ್ತಾರೆ, ಕಟ್ಕೊಂಡವಳು ಕೊನೆವರೆಗೂ ಇಟ್ಕೊಂಡವಳು ಇರೋವರೆಗೂ ಅಂತ ಹೇಳ್ಬಿಟ್ಟು. ಸೊ ಹಂಗಾಗೋದು ಬೇಡ. ನಿಮ್ಮ ಜೀವನನ ನೀವು ನಿಮ್ಮ ಇಷ್ಟ ಬಂದಂಗೆ ಬದುಕಿ. ಈಗ ನಿಮ್ಮ ಮನೇಲಿ ಹೊಂದಾಣಿಕೆ ಆಗ್ತಾಯಿಲ್ಲ, ಗಂಡನ ಸರಿಯಾಗಿ ನೋಡ್ಕೊತಾ ಇಲ್ಲ, ಇದಾಗ್ತಾಯಿಲ್ಲ ಅಂತ ಅಂದರೆ ನೀವು ಅದಕ್ಕೆ ಬೇರೆ ಏನು ಬೇಕು ವ್ಯವಸ್ಥೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನಿಮ್ಮ ಮಕ್ಕಳ ಭವಿಷ್ಯನ ಕತ್ಲು ಮಾಡಿ ದಯವಿಟ್ಟು ಹೋಗಬೇಡಿ. ಆ ಮಕ್ಕಳಿಗೋಸ್ಕರನಾದರೂ, ಚಿಕ್ಕ ಮಕ್ಕಳು, ನೀವು ಇನ್ನೊಂದನ್ನು ನೆನಪು ಮಾಡ್ಕೊಳ್ಳಿ. ನೀವು ಅದು ಮಾಡೋದಕ್ಕೆ ಮುಂಚೆ ಈಗ ಮಗು ಬೇಕು ಅಂತ ಹೇಳ್ಬಿಟ್ಟು ನೀವು ಮಾಡ್ಕೊಂಡಾಗ ಸ್ಟಾರ್ಟಿಂಗು ಅದು ಹೊಟ್ಟೆಲಿರುವಾಗ ಎಷ್ಟು ಖುಷಿ ಪಟ್ಟಿರ್ತೀರ, ಅದಕ್ಕೆ ಹಾಲು ಕುಡಿಸುವಾಗ, ಅದನ್ನು ಸಾಕುವಾಗ, ಅದಕ್ಕೆ ಏಲು ಉಚ್ಚೆ ಬೆಳೆಯುವಾಗ, ಅದ್ರ ನಗುನಲ್ಲಿ ಎಷ್ಟು ಅದು ನೋವು ಪಟ್ಟಾಗ ನೀವು ಎಷ್ಟು ಕಣ್ಣೀರು ಹಾಕಿರ್ತೀರ, ಅದು ನಕ್ಕಾಗ ನೀವೆಷ್ಟು ಖುಷಿ ಪಟ್ಟಿರ್ತೀರ. ಆ ಮಗುದು ಹಳೇದೆಲ್ಲ ನೆನ್ಪು ಮಾಡ್ಕೊಳ್ಳಿ. ನೀವು ಆ ಮಗುಗೋಸ್ಕರ ಬದುಕಿ. ಇವಾಗ ಮಗು ಸ್ವಲ್ಪ ಓಡಾಡ್ತಿರ್ಬೋದು, ಇದಾಗಿರ್ಬೋದು, ಬಟ್ ಆದ್ರೂ ಆ ಮಕ್ಕಳು ನೀವು ಬೇಕು ಅಂತ ತಾನೇ ಮಾಡ್ಕೊಂಡಿರೋದು. ನೀವು ಒಳ್ಳೆ ಇದು ಸಮಾಜಕ್ಕೆ ವ್ಯಕ್ತಿ ಮಾಡಬೇಕು ಅಂತಲೇ ತಾನೇ ಬೇಡ್ಕೊಂಡಿರೋದು. ನಿಮೀಗ ಮಕ್ಕಳು ಬೇಡವಾಗಿದ್ದಿದ್ರೆ, ನೀವು ಇದೇ ಥರ ನಿಮ್ಮ ಲೈಫ್ನ ಲೀಡ್ ಮಾಡ್ತೀವಿ ಅನ್ನಂಗಿದ್ದಿದ್ರೆ ನೀವು ಮಾಡ್ಕೊಳ್ಳೇಬಾರ್ದಿತ್ತು ಮಕ್ಕಳು ಮಾಡ್ಕೊಂಡಿದ್ದು ಅಷ್ಟು ಪ್ರೀತಿ ತೋರಿಸಿ ಅಷ್ಟು ಚಿಕ್ಕ ಮಕ್ಕಳನ್ನ ಒತ್ತು ಸಾಕಿ. ಈಗ ನೀವು ಅರ್ಧ ದಾರಿಲಿ ಕೈ ಬಿಟ್ಬಿಟ್ರೆ ಮಕ್ಕಳು ನಿಜ ಹಾಳಾಗಿ ಹೋಗ್ತಾರೆ. ಮಕ್ಕಳಿಗೋಸ್ಕರನಾದ್ರೂ ತಾಯಿ ಆದವಳು ತಮ್ಮ ಎಲ್ಲ ನೋವುಗಳನ್ನ ಕಷ್ಟಗಳನ್ನ ಮರೆತು, ತಂದೆ ಆದವನು ಏನೇ ಆಗಿರ್ಬೋದು, ಬಟ್ ತಾಯಿ ಆದವಳು ಅವಳ ಜವಾಬ್ದಾರಿನ ತಗೊಂಡು
ಮಕ್ಕಳಿಗೆ ತಂದೆ ಇಲ್ಲ ಅಂದ್ರೂ ನೋಡಿರ್ಬೋದು ಎಷ್ಟೊಂದು ಜನ ಹೆಣ್ಮಕ್ಳು ಅವ್ರ ತಾಯಿದಿರು ಕಷ್ಟಪಟ್ಟು ದುಡ್ದು ಅವ್ರು ಯಾವ ರೀತಿನೋ ಏನೋ ಮಾಡಿ ದುಡ್ದು ಓದಿಸಿ ಮಕ್ಕಳನ್ನೊಂದು ಒಳ್ಳೆ ಸಮಾಜಕ್ಕೆ ವ್ಯಕ್ತಿಗಳು ಮಾಡ್ತಾರೆ. ಅಂಥವ್ರ ಮಕ್ಕಳು ಜೀವನದಲ್ಲೂ ಅಷ್ಟೇ ಮುಂದೆ ಬಂದಿರ್ತಾರೆ. ಯಾಕಂದರೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಓದಿಸಿದ್ದಾಳೆ, ನಮ್ಮನ್ನ ಸಾಕಿದ್ದಾಳೆ ಅಂತ ಹೇಳ್ಬಿಟ್ಟು. ನೀವು ಆ ರೀತಿ ಆಗೋಕ್ಕೆ ಇಷ್ಟಪಡೀರಿ. ಆದರೆ ನಮ್ಮ ತಾಯಿನೇ ಈ ರೀತಿ ನಮ್ಮನ್ನ ಎಲ್ಲ ಮಾಡಿದ್ಲು ಅನ್ನೋ ಥರ ದ್ವೇಷ ಮಾಡೋಂಗೆ ಮಾಡಬೇಡಿ. ಇವಾಗಿನ ಸಿಚುಯೇಷನ್ಗೆ ಓಕೆ ಅನ್ನಿಸ್ಬೋದು, ನೀವು ಈಗಿನ ಕಾಲದಲ್ಲಿ ಆ ರೀತಿ ಏನಿಲ್ಲ ಈ ರೀತಿ ಏನಿಲ್ಲ ಅಂತ ಅನ್ನಿಸ್ಬೋದು. ಬಟ್ ಒಂದಲ್ಲ ಒಂದಿನ ಅದು ನಿಮ್ಮನ್ನು ಕಾಡುತ್ತೆ. ಹಾಗೆ ಈ ಯೌವನ ಅನ್ನೋದು ನಿಮಗೆ ಶಾಶ್ವತವಾಗಿರಲ್ಲ. ನಾಳೆ ನಿಮಗೂ ವಯಸ್ಸಾಗುತ್ತೆ, ಆವಾಗ ನಿಮ್ಮ ಮಕ್ಕಳೇ ನಿಮ್ಮನ್ನು ನೋಡ್ಕೋಬೇಕು. ಈ ಯೌವನ ಇರೋವರೆಗೂ ನಿಮ್ಗೆ ಆಡಿಸುತ್ತೆ ಹಂಗೆ ಇವನಿಲ್ಲ ಅಂದ್ರೆ ಅವನಿಲ್ಲ ಅಂದರೆ ಇವನು ಅಂತ ಹೇಳ್ಬಿಟ್ಟು. ಬಟ್ ವಯಸ್ಸಾದಾಗೆ ಯಾರೂ ನಿಮ್ಮನ್ನು ಮೂಸಿ ನೋಡಲ್ಲ. 4 ದಿವಸದ ಜೀವನ. ವಯಸ್ಸಾದಾಗ ನಿಮ್ಮ ಮಕ್ಕಳೇ ನಿಮ್ಮನ್ನು ನೋಡ್ಕೋಬೇಕು. ನಿಮ್ಮ ಮಕ್ಕಳೇ ನಿಮ್ಮನ್ನು ಅನ್ನ ನೀರು ಬಟ್ಟೆ ಎತ್ತದಾಗಲಿ ಹಾಸ್ಪಿಟ್ಲು ಹುಷಾರು ಎಲ್ಲದೂ ಅಷ್ಟೇ ನಿಮ್ಮ ಮಕ್ಕಳೇ ನಿಮ್ಮನ್ನು ನೋಡಬೇಕು, ಅವರೇ ನಿಮ್ಮನ್ನು ಸಾಕಬೇಕು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಭವಿಷ್ಯದಲ್ಲಿ. ಈಗಿನ ಸಿಚುಯೇಷನ್, ಈಗಿನ ಪ್ರೆಸೆಂಟ್ ಸಿಚುಯೇಷನ್ ನೋಡಬೇಡಿ, ಮುಂದಿನದು ನೋಡಿಬಿಟ್ಟು ನೀವು ನಿಮ್ಮ ಫ್ಯಾಮಿಲಿನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ಮನೆಯಲ್ಲಿ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಬಂದಿತ್ತು. ಹಾಗೆ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಪಲಾವ್ ಉಳಿದಿತ್ತು. ಆ ಪಲಾವನ್ನೇ ಎಗ್ ರೈಸ್ ಥರ ಮಾಡ್ತಾಯಿದ್ದೀನಿ. ಮೊಟ್ಟೆ ಒಡೆದು ಹಾಕ್ಬಿಟ್ಟು ಇವಾಗ ತಿಂಡಿಗೆ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ಉಳ್ದಿರೋ ಪಲಾವ್ ಬಿಸಾಕೋಕ್ಕೆ ಮನ್ಸು ಬರಲ್ಲ. ಬಟ್ ಅದೇ ಪಲಾವ್ನ ಹಂಗೆ ತಿನ್ನೋದಕ್ಕೂ ಆಗಲ್ಲ ಇಷ್ಟೊತ್ತಿನಲ್ಲಿ. ಸೊ ಉಳ್ದಿರೋ ಪಲಾವಲ್ಲಿ ಮೊಟ್ಟೆ ಹುರಿದ್ಬಿಟ್ಟು ಅದನ್ನೇ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಇದು ಎಲ್ಲ ಹಾಕ್ಬಿಟ್ರೆ ಪಲಾವ್ ಎಗ್ ರೈಸ್ ರೆಡಿಯಾಗುತ್ತೆ. ಹಾಗೆ 1-2 ಚಪಾತಿನೂ ಕೂಡ ಉಳಿದಿತ್ತು. ಆ ಚಪಾತಿನೂ ಕೂಡ ಅಷ್ಟೇ ಮೊಟ್ಟೆ ಇತ್ತಲ್ಲ, ಮೊಟ್ಟೆದು ಚಪಾತಿ ಆಮ್ಲೆಟ್ ಥರ ಮಾಡಿಬಿಟ್ಟು ಅದಕ್ಕೆ ಚಪಾತಿ ಹಾಕಿ ಅದನ್ನು ಹಂಗೆ ಅಂಟಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದ್ವಿ. ಉಳಿದಿದ್ದನ್ನು ಅಡುಗೆನ ಯಾವುದನ್ನೂ ವೇಸ್ಟ್ ಮಾಡ್ದಂಗೆ ಈ ರೀತಿ ಉಳಿಕೆ ಪಳಿಕೆ ಇರೋದನ್ನೆಲ್ಲ ಅದಕ್ಕೊಂದು ಟಚಪ್ ಕೊಟ್ಟು ಅದನ್ನು ಖಾಲಿ ಮಾಡಿದ್ವಿ. ಯಾಕಂದರೆ ಅನ್ನನ ಆದಷ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪಾಪ ಅನ್ನ ಇಲ್ದರೆ ಎಷ್ಟೊಂದು ಜನ ಅಳ್ತಾ ಇರ್ತಾರೆ. ನಾವು ತುಂಬ ವೇಸ್ಟ್ ಮಾಡ್ತೀವಿ. ಬಟ್ ನಾವು ಎಷ್ಟು ವೇಸ್ಟ್ ಮಾಡ್ತೀವಿ ಅದಕ್ಕೆ ಡಬಲ್ ನಾವು ಹಸಿವು ಅನುಭವಿಸ್ತೀವಿ. ಮತ್ತು ಅದು ಒಂದೊಂದು ಟೈಮಲ್ಲಿ ಅನ್ನ ಸಿಕ್ಕಲ್ಲ. ಬಟ್ ನಾವಿಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಉಳೀತು ಅಂತಂದರೆ ಇಲ್ಲಿ ಹಸು ಕಟ್ಟಿದಾರ ಮನೆ ಇದೆ ನಮ್ಮ ಮನೆ ಹತ್ತಿರ, ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಕೊಟ್ಬಿಟ್ಟು ಬರ್ತೀವಿ. ಆಗ ಅವರು ಹಸುಗೆ ಹಾಕ್ತಾರೆ. ಸೊ ಅದೊಂದು ನೆಮ್ಮದಿ ಜಾಸ್ತಿ, ಅನ್ನನ ನಾವು ಬಿಸಾಕಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಇವತ್ತು ಮಾತಾಡಿದ್ದ ಟಾಪಿಕ್ಕು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಜ ನಾನು ಹೇಳಿದ್ದು, ಹಾಗೆ ನಾನು ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಿದೆಯಾ ಅದಕ್ಕೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನೋಡಿ ಉಳ್ದಿದ್ದ ಚಪಾತಿ ಇತ್ತಲ್ವ, ಸೊ ಅದನ್ನು ಈ ರೀತಿ ಮಾಡಿಕೊಂಡು ತಿಂತಾಯಿದ್ದೀವಿ. ನಾನು ಇದಕ್ಕೆ ಎಕ್ಸ್ಟ್ರಾ ಚಟ್ನಿ ಸಾಗು ಏನೂ ತೊಗೊಳ್ಳಲ್ಲ. ಹಾಗೆ ಉಳ್ದಿರೋ ಪಲಾವ್ದು ಸ್ವಲ್ಪ ಎಗ್ ರೈಸು ಹಾಗೆ ಚಪಾತಿದು ಇದಿಷ್ಟು ಊಟ ಆಗಿತ್ತು. ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಹಾಗೆ ಇದಾಗಿತ್ತು ನನ್ನ ಬ್ಲಾಗು. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.